ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ 2 ವರ್ಷ ಪೂರೈಸಿದಂತಹ ಆರ್ ಅಶೋಕ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರದ್ದೇ ಪಕ್ಷದ ನಾಯಕರು, ಹಿಂಬಾಲಕರು ಹಾಗೂ ಅಭಿಮಾನಿಗಳು ಅಭಿನಂದನೆ ಅಂತ ಹೇಳ್ತಿದ್ದಾರೆ. ಆದರೆ ನೈಜ ಹರ್ಷ ಎಲ್ಲೂ ವ್ಯಕ್ತ ಆದಂತೆ ಕಾಣಿಸ್ತಾ ಇಲ್ಲ. ಮಾಜಿ ಸಂಸದ ಪ್ರತಾಪ್ ಸಿಂಹ ಸಹ ಅಶೋಕ್ ಅವರಿಗೆ ಶುಭಾಶಯ ತಿಳಿಸಿ ಪೋಸ್ಟ್ ಮಾಡಿ ಕೆಲವೇ ಗಂಟೆಗಳಲ್ಲಿ ತಮ್ಮ ಪೋಸ್ಟ್ ಅನ್ನ ಡಿಲೀಟ್ ಸಹ ಮಾಡಿದ್ದಾರೆ. ಅದು ಜಸ್ಟ್ ಮಿಸ್, ನಾವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿಕ್ಕೆ ಆಗೇ ಇಲ್ಲ. ಸೊ ಇದೇ ಕಾರಣಕ್ಕೆ ಪೋಸ್ಟ್ಗಳು ಮತ್ತು ಅದಕ್ಕೆ ಕಮೆಂಟ್ಗಳು ಹಲವಾರು ಬರ್ತಾ ಇದೆ. ಸೊ ಪ್ರತಾಪ್ ಸಿಂಹ ಶುಭಾಶಯಕ್ಕೆ ಮುಜುಗರ ಸೃಷ್ಟಿಸುವಂಥ ಕಮೆಂಟ್ಗಳ ಸುರಿಮಳೆನೇ ಪೋಸ್ಟ್ ಕೆಳಗೆ ಇತ್ತು. ಅಷ್ಟರಲ್ಲೇ ಈ ಪೋಸ್ಟ್ ಡಿಲೀಟ್ ಆಗಿದೆ. ಹಾಗಾದರೆ ಆರ್ ಅಶೋಕ್ ಅವರು ತಮಗೆ ಸಿಕ್ಕಿರುವಂಥ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಯಶಸ್ವಿಯಾಗಿ ಪೂರೈಸಿಲ್ಲ ಅನ್ನೋದನ್ನು ಪ್ರತಾಪ್ ಸಿಂಹ ನಡವಳಿಕೆ ತೋರ್ಸತ್ತಾ? ಶುಭಾಶಯ ತಿಳಿಸಿದ ಪೋಸ್ಟನ್ನು ಯಾಕೆ ಡಿಲೀಟ್ ಮಾಡಿದ್ರು? ಅವರಿಗೆ ಸಂಕೋಚ ಆಗಿ ಡಿಲೀಟ್ ಮಾಡಿದ್ರಾ? ಇದಕ್ಕೆ ಬಹುಶಃ ಪ್ರತಾಪ್ ಸಿಂಹ ಅವರೇ ಉತ್ತರಿಸಬೇಕು. ಸೊ ಪ್ರತಾಪ್ ಸಿಂಹ ಅವರ ಬೆಳವಣಿಗೆಯನ್ನು ಒಂದು ಕಡೆ ಇಟ್ಟು ನೋಡೋದಾದರೆ ಆರ್ ಅಶೋಕ್ ಅವರು ನಿಜಕ್ಕೂ 2 ವರ್ಷದ ಅವಧಿಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಿದಾರಾ ಅಥವಾ ನಿಭಾಯಿಸಿದಾರಾ? ಅವರ ಪಕ್ಷದೊಳಗೆ ಇವರ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ? 2023ರಲ್ಲಿ ವಿಧಾನಸಭೆಯ ಫಲಿತಾಂಶ ಪ್ರಕಟ ಆದಾಗ 136 ಸ್ಥಾನವನ್ನು ಪಡೆದಂಥ ಕಾಂಗ್ರೆಸ್ ದೊಡ್ಡ ಬಹುಮತದ ಜೊತೆಗೆ ಅಧಿಕಾರಕ್ಕೆ ಬರುತ್ತೆ. ಸರ್ಕಾರ ಸ್ಥಾಪನೆಯಾಗಿ ಮುಂಗಾರು ಅಧಿವೇಶನ ನಡೆದ್ರೂ ಸಹ ಬಿಜೆಪಿ ಪಕ್ಷ ವಿಧಾನ ಪರಿಷತ್, ವಿಧಾನಸಭೆ ಹಾಗೂ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನೂ ನೇಮಕ ಮಾಡಿರಲಿಲ್ಲ. ಇದರ ಪರಿಣಾಮ ಇತಿಹಾಸದಲ್ಲಿ ವಿಪಕ್ಷ ನಾಯಕರಿಲ್ಲದೆ ಅಧಿವೇಶನನೂ ನಡೆದು ಹೋಗ್ಬಿಡತ್ತೆ. ಆಡಳಿತಾರೂಢ ಕಾಂಗ್ರೆಸ್ ಮಾಧ್ಯಮಗಳು ವಿಪಕ್ಷ ನಾಯಕರೇ ನೇಮಕ ಆಗದೆ ಇರೋ ಬಗ್ಗೆ ಟೀಕೆಗಳನ್ನ ಮಾಡಿದಾಗ ಇಲ್ಲಿಯ ಬಿಜೆಪಿ ನಾಯಕರು ತೀವ್ರ ಮುಜುಗರವನ್ನು ಅನುಭವಿಸ್ತಾರೆ. ಸೋಲಿನ ಹತಾಶೆಯಿಂದ 6 ತಿಂಗಳುಗಳ ಕಾಲ ಹೈಕಮಾಂಡ್ ರಾಜ್ಯ ಬಿಜೆಪಿಯನ್ನ ಕಣ್ಣೆತ್ತಿಯೂ ನೋಡಿರಲಿಲ್ಲ. ಇದು ಸಹಜವಾಗಿಯೇ ಬಿಜೆಪಿಗೆ ಮುಖಭಂಗವನ್ನಂತ ಉಂಟು ಮಾಡಿರೋದು ಹೌದು. ಕೊನೆಗೆ ನವೆಂಬರ್ನಲ್ಲಿ ಅಳೆದು ತೂಗಿ ಜಾತಿ ಲೆಕ್ಕಾಚಾರದ ಆಧಾರ ಹಾಕಿ ರಾಜ್ಯ ಬಿಜೆಪಿ ಘಟಕವನ್ನ ಲಿಂಗಾಯತ ಸಮುದಾಯದ ಕೈಗೆ ಕೊಟ್ಟು ಮಾಜಿ CM BS ಯಡಿಯೂರಪ್ಪ ಪುತ್ರ BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗತ್ತೆ. ಸೊ ಒಕ್ಕಲಿಗ ಸಮುದಾಯಕ್ಕೆ ವಿಧಾನಸಭೆಯ ವಿರೋಧ ಪಕ್ಷದ ಸ್ಥಾನವನ್ನು ಮೀಸಲಿಟ್ಟು ಆರ್ ಅಶೋಕ್ ಅವರಿಗೆ ವಿಪಕ್ಷ ನಾಯಕನ ಜವಾಬ್ದಾರಿ ಹಂಚತ್ತೆ. ಸೊ ಆರ್ ಅಶೋಕ್ ಅವರು 2023ರ ನವೆಂಬರ್ನಿಂದ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಈ 2 ವರ್ಷದ ಅವಧಿಯಲ್ಲಿ ಸರ್ಕಾರದ ವಿರುದ್ಧ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಕ್ರಮಣಕಾರಿಯಾಗಿ ಅವರಿಂದ ಟೀಕೆಗಳು ವ್ಯಕ್ತವಾಗದೇನೆ ಬರೀ ವೈಯಕ್ತಿಕ ಮಟ್ಟದ ಕೀಳು ಅಭಿರುಚಿಯ ಟೀಕೆಗಳು ಕೇಳಿಬಂದಿತ್ತು. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇಷ್ಟು ಸಣ್ಣದ ಇವರ ವ್ಯಕ್ತಿತ್ವ ಅಂತ ಜನ ಮಾತಾಡ್ಕೊಳ್ಳುವಷ್ಟು. ಸಿದ್ದರಾಮಯ್ಯ ಕರ್ನಾಟಕವನ್ನ ಮಿನಿ ಪಾಕಿಸ್ತಾನ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಮುಸ್ಲಿಮರನ್ನ ಮೆಚ್ಚಿಸೋಕೆ ಜಾತಿ ಧರ್ಮ ವಿಭಜನೆ ಮಾಡ್ತಿದ್ದಾರೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಅವರನ್ನ ಭಯೋತ್ಪಾದಕರ ಜೊತೆಗೆ ಹೋಲಿಕೆ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇದು ಚರ್ಚೆ ಆಯಿತು. ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಕರ್ನಾಟಕ ಗೂಂಡಾರಾಜ್ ಆಗಿದೆ, ಹಂಪಿಯಲ್ಲಿ ವಿದೇಶಿ ಮಹಿಳೆ ಮೇಲೆ ಹಲ್ಲೆ, ಚಿನ್ನ ಸ್ಮಗ್ಲಿಂಗ್, ಕೊಲೆಗಳು ಹೆಚ್ಚಾಗಿದೆ ಅಂತ ವಿಧಾನಸಭೆಯಲ್ಲಿ ಭಾಷಣ ಮಾಡಿದ್ರು. ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಇವರು ಭಾಷೆಯನ್ನು ಬಳಸಿರಲಿಲ್ಲ. ಸೊ ಸಿದ್ದರಾಮಯ್ಯ ಸರ್ಕಾರ ಧರ್ಮಾಂತರದ ಬ್ರ್ಯಾಂಡ್ ಅಂಬಾಸಿಡರ್, ಕರ್ನಾಟಕವನ್ನ ಟಿಪ್ಪು ಸುಲ್ತಾನ್ ಕಾಲಕ್ಕೆ ಹಿಂದುಗೊಳಿಸ್ತಿದೆ ಅಂತಾನು ಟೀಕಿಸೋ ಮೂಲಕ ತಮ್ಮೊಳಗಿನ ಕೋಮು ವಿಷಯವನ್ನ ಕಕ್ಕಿದ್ರು. ಇವು ಕೆಲವು ಉದಾಹರಣೆಗಳಷ್ಟೇ. ಧರ್ಮ ಮತ್ತು ಜಾತಿ ವಿಚಾರದಲ್ಲಿ ಸೂಕ್ಷ್ಮತೆಯನ್ನು ಮರೆತು ಮಾತಾಡಿದ್ದೇ ಆರ್ ಅಶೋಕ್ ಅವರ ಮಹಾನ್ ಸಾಧನೆ ಎನ್ನುವಂತೆ ಆಗಿದೆ. ಸೊ ಭ್ರಷ್ಟಾಚಾರ, ಕಮಿಷನ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ವಾಲ್ಮೀಕಿ ಹಗರಣ, ಮೂಢ ಆಕ್ರಮಣ ಬಗ್ಗೆ ಟೀಕಿಸುವಾಗ ಅಲ್ಲೂ ಸಹ ಸಿದ್ದರಾಮಯ್ಯನವರ ಕುರಿತು ಸೈಟ್ ಕಳ್ಳ ಅಂತ ಸಂಬೋಧಿಸಿ ವೈಯಕ್ತಿಕ ಟೀಕೆಗೆ ಇಳಿದು ತುಂಬಾ ಕೆಳಮಟ್ಟದಲ್ಲಿ ಮಾತಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗುವ ಮುಂಚೆ ಆರ್ ಅಶೋಕ್ ಸಭ್ಯ ಮಾತುಗಳನ್ನು ಆಡ್ತಾ ಇದ್ರು, ಪರಸ್ಪರ ಗೌರವ ಕೊಟ್ಟು ಮಾತಾಡ್ತಾ ಇದ್ರು. ಆದ್ರೆ ವಿಪಕ್ಷ ನಾಯಕರಾದ್ಮೇಲೆ ಆರ್ ಅಶೋಕ್ ಅವರ ಮಾತಿನ ದಾಟಿ ಬಹಳಾನೇ ಬದಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆಡಳಿತ ಪಕ್ಷದ ಬಗ್ಗೆ ಅವರು ಟೀಕಿಸುವಂತ ಭಾಷೆನ ಗಮನಿಸಿದ್ರೆ ಇದು ಅರ್ಥ ಆಗತ್ತೆ. ಇದನ್ನೆಲ್ಲ ಆರ್ ಅಶೋಕ್ ಅವರು ಪ್ರಜ್ಞಾಪೂರ್ವಕವಾಗಿ ಮಾಡ್ತಿದ್ದಾರಾ ಅಂತ ಅನ್ಸೋದಿಲ್ಲ. ಯಾರ ಬಗ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನ ಬಿಜೆಪಿಯ ವಾರ್ ರೂಮ್ ನಿರ್ಧರಿಸುತ್ತೆ. ಅದು ಅಲ್ಲಿಂದ ಬರುವಂಥ ಸರಕು ಹೌದು. ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವರು ವಾಂತಿ ಮಾಡ್ತಾರೆ ಅಷ್ಟೇ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ಒಳಗಿನ ನವೆಂಬರ್ ಕ್ರಾಂತಿ ಬಗ್ಗೆ ಆರ್ ಅಶೋಕ್ಗೆ ಇನ್ನಿಲ್ಲದ ಕುತೂಹಲ. ಇದಕ್ಕೆ ಕಾರಣನೂ ಇದೆ. ತಮ್ಮದೇ ಸಮುದಾಯದ DK ಶಿವಕುಮಾರ್ CM ಆಗಲಿ ಅಂತ ಒಳಗೊಳಗೆ ಬಯಸ್ತಿದ್ದಾರೇನೋ. ಸೊ DK ಶಿವಕುಮಾರ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅನ್ನೋ ಆರೋಪ ಸಹ ಇವರ ಮೇಲಿದೆ. ಸೊ ಒಟ್ಟಾರೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಯಶಸ್ವಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಕಡ್ಡಿ ಮುರಿದು ಹೇಳೋಕ್ ಸಾಧ್ಯನೇ ಇಲ್ಲ.
50% ಅಷ್ಟು ವಿಫಲನೂ ಆಗಿದ್ದಾರೆ. ರಚನಾತ್ಮಕ ಸಲಹೆಗಳಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಗ್ಯಕರ ಟೀಕೆಗಳಿಲ್ಲ. ಸ್ವಂತ ವಿಚಾರ ಹೇಳೋದಕ್ಕಿಂತ ಎಲ್ಲೋ ಸಿದ್ಧವಾದಂಥ ಭಾಷಣ ಓದೋದೇ ಇವರ ದೊಡ್ಡ ಸಾಧನೆಯಾಗೋಗ್ಬಿಟ್ಟಿದೆ. ಸೊ ಮುಖ್ಯಮಂತ್ರಿಗಳಿಗೆ ಸಮಾನವಾಗಿ ವಿರೋಧ ಪಕ್ಷದ ನಾಯಕನನ್ನ ಕಾಣಲಾಗತ್ತೆ. ಶ್ಯಾಡೋ ಸಿಎಂ ಇಂಥ ಅವಕಾಶಗಳನ್ನ ಸ್ವತಃ ಅವರೇ ಕಳ್ಕೊಂಡಿದ್ದಾರೆ. ಅಧಿವೇಶನಗಳಲ್ಲಿ ಆಳವಾಗಿ ವಿಷಯ ಮಂಡಿಸಿದ ಉದಾಹರಣೆಗಳಂತೂ ಇಲ್ವೇ ಇಲ್ಲ. ಸ್ವಪಕ್ಷದ ಅಜೆಂಡಾಗಳನ್ನೇ ಮಂಡಿಸುವಲ್ಲಿ ಸಮಯ ಮತ್ತು ಶ್ರಮ ವ್ಯಯ ಮಾಡಿದ ಆರ್ ಅಶೋಕ್ ಅವರು ನೈಜವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥ ಅಸಮಾಧಾನಗಳಿಗೆ ಕೊರತೆ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.